ನಮ್ಗೆ ಏನ್ ಬೇಕೋ ಅದ್ರ ಬಗ್ಗೆ ಗೊತ್ತಿರಲ್ಲ, ಏನ್ ಬೇಡೋ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಮೊದಲೆಲ್ಲ ನಾವು ಹೇಗಿದ್ವಿ, ಒಬ್ರಿಗೊಬ್ರು ಒಂದು ಕಾಲ್ಗೋಸ್ಕರ ಮೆಸೇಜ್ಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಿದ್ವಿ. ನಿನ್ನನ್ನು ಯಾವಾಗ ಮೀಟ್ ಮಾಡ್ತೀನೋ, ನಿನ್ನ ಜೊತೆ ಯಾವಾಗ ಟೈಮ್ ಸ್ಪೆಂಡ್ ಮಾಡ್ತೀನೋ ಅಂತ ಹಂಬಲಿಸ್ತಾ ಇರ್ತಿದ್ವಿ. ನಮ್ಮಿಬ್ರ ಕನಸು ಮದುವೆ ಆಗಬೇಕು, ಒಟ್ಟಿಗೆ ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು ಅನ್ನೋದಾಗಿತ್ತು. ಬಟ್ ಇವಾಗ ನಾವು ನಮ್ಮ ಕನಸನ್ನೇ ಮರ್ತು ಬಿಟ್ಟಿದ್ದೀವಿ. ಎಷ್ಟು ಸ್ಟುಪಿಡ್ಗಳಲ್ವಾ ನಾವು. ಈಗ ಯೋಚನೆ ಮಾಡಿದ್ರು ನನಗೆ ನನ್ನ ಮೇಲೇ ಒಂಥರ ಆಗುತ್ತೆ. ನೋಡೋಕ್ಕೆ ಇಷ್ಟು ಸ್ಟ್ರೈಟ್ ಫಾರ್ವರ್ಡ್, ಮಾಡ್ರನ್ ಲೇಡಿ, ಬಿಂದಾಸ್ ಹುಡುಗಿ, ಡೇರ್ ಡೆವಿಲ್, ಇಷ್ಟು ದೊಡ್ಡ ಫ್ಯಾಷನ್ ಡಿಸೈನರ್. ಬಟ್ ಒಂದು ಸಿಲ್ಲಿ ರೀಸನ್ಗೋಸ್ಕರ ನಿನ್ನ ಮುಂದೆ ಸಿಲ್ಲಿಯಾಗಿ ಬಿಹೇವ್ ಮಾಡಿಬಿಟ್ಟೆ. ಆಫ್ಟರ್ ಆಲ್ ಒಂದು ಬರ್ಡೇ ವಿಶ್ಗೋಸ್ಕರ ಅಷ್ಟೊಂದು ಲವ್ ಮಾಡೋ ನಿನ್ನ ಜೊತೆ ಜಗಳ ಆಡ್ಬಿಟ್ಟೆ. ಸರಿ, ಇನ್ಮೇಲೆ ಇಂಥ ಸಿಲ್ಲಿ ರೀಸನ್ಗೆ ಜಗಳ ಮಾಡೋದು ಬೇಡ. ಅಂದರೆ ಇನ್ನೂ ದೊಡ್ಡ ದೊಡ್ಡ ರೀಸನ್ಸಿಗೆ ಜಗಳ ಆಡೋಣ, ಇದು ನಮ್ಮ ಲೆವೆಲ್ಗಲ್ಲ ಅಂತನಾ? ಹಾಂ, ಇದು ನಮ್ಮ ಲೆವೆಲಿಗಲ್ಲ ಜೀವ. ಅಲ್ಲ, ಯಾವುದೇ ತೊಂದರೆ ಇಲ್ದಿರೋ ಕಾರಲ್ಲಿ ಒಂದೇ ಒಂದು ಸ್ಕ್ರಾಚ್ ಬಿತ್ತು, ಅದಕ್ಕೆ ಇಡೀ ಕಾರನ್ನೇ ಸುಟ್ಟು ಹಾಕ್ದೋಳು ಇನ್ ಚಿರು ಮದ್ವೆ ಆಗೋ ಹುಡುಗಿನಲ್ಲಿ ಏನಾದ್ರೂ ಲೋಪ ಇದ್ರೆ? ಸೌಂದರ್ಯ ಒಪ್ಕೋತಾಳ? ಖಂಡಿತ ಇಲ್ಲ. ಚಿರು ವಿಚಾರ ಅಂತ ಬಂದಾಗ ಕಾಂಪ್ರಮೈಸ್ ಅನ್ನೋ ಮಾತೇ ಇಲ್ಲ. ಅದು ವ್ಯಕ್ತಿ ಆಗಿರ್ಬೋದು ಅಥವಾ ವಸ್ತು ಆಗಿರ್ಬೋದು, ಸುಟ್ಟು ಹಾಕ್ಬಿಡ್ತೀನಿ. ನಮ್ಮ ಚಿರುನ ಮದುವೆ ಆಗೋ ಹುಡುಗಿ ರೂಪದಲ್ಲಾಗ್ಲಿ ಗುಣದಲ್ಲಾಗ್ಲಿ ಒಂದು ಸಣ್ಣ ಕಲೆನೂ ಇರಬಾರ್ದು. ಅಂತ ಹುಡುಗಿನೇ ತಂದು ಮದುವೆ ಮಾಡಿಸ್ತೀನಿ. ಮೇಡಮ್, ಹೆಂಗಿದ್ದೀರಿ? ಜಾತ್ರೆಗೆ ಹೋಗಿದ್ರಲ್ಲ, ಎಲ್ಲ ಚೆನ್ನಾಗೈತೆ? ಗೌಡ್ರೆ, ನಾನು ನಿಮಗೆ ಆಮೇಲೆ ಫೋನ್ ಮಾಡಲಾ? ಯಾಕೆ ಮೇಡಮ್, ಚೆನ್ನಾಗಿದ್ದೀರಿ ತಾನೆ? ಏನಾದರೂ ಹುಷಾರಿಲ್ವಾ? ಹಾಂ ಗೌಡ್ರೆ, ನಾನು ಆಮೇಲೆ ಮಾತಾಡ್ತೀನಿ. ಹಾಂ, ಏನಾಯ್ತಪ್ಪ ಇವ್ರಿಗೆ? ಹಿಂಗೆ ಕಟ್ ಮಾಡಿಬಿಟ್ರಲ್ಲ. ಮನೇಲಿ ಏನಾದ್ರು ಗೊತ್ತಾಗೋಯ್ತಾ? ಯಾರಾದರೂ ಏನಾದರೂ ಅಂದಿರ್ಬೋದಾ? ನಾಳೆ ಅವ್ರ ಮನೆಗೆ ಹೋಗಿ ಮೊದಲು ಅವ್ರನ್ನ ನೋಡ್ಕೊಬರ್ಬೇಕು. ನೋಡಿ, ಮನುಷ್ಯನೇ ಸೃಷ್ಟಿ ಮಾಡಿರೋ ಯಂತ್ರಗಳನ್ನ ಜಾಸ್ತಿ ನಂಬಾರ್ದ್ರಿ. ನಮ್ಮ ಮೇಲೆ ನಮಗ್ ನಂಬಿಕೆ ಇರ್ಬೇಕು. ಆವಾಗ ಇದ್ರಲ್ಲೆಲ್ಲ ಎಷ್ಟು ಮಜಾ ಇದೆ ಅಂತ ಗೊತ್ತಾಗುತ್ತೆ. ಓಹೋ, ನನಗೆ ಏನು ಗೊತ್ತಿಲ್ವಾ? ಯಂತ್ರಗಳ ಬಗ್ಗೆ ಮಾತ್ರ ಗೊತ್ತಿರೋದು. ನೀವು ಹೇಗೆ ಮಾಡ್ತೀರಿ? ಇದನ್ನ ಫುಲ್ ತೆಗ್ ನಿಮ್ ತಲೆ ಮೇಲೆ ಇಸ್ಬಿಡ್ತೀನಿ ಅಷ್ಟೇ. ಹೌದಾ? ನಾನು ಕಾಯ್ತಾ ಇದ್ದೀನಿ. ನಾನು ತಲೆ ಮೇಲೆ ಇಸಕ್ಕೆ ಈಗ ನೀವು ಹೇಳಿದ ನಿಜಾನೇ. ಈ ಕೆಲಸದಲ್ಲಿ ಇಷ್ಟೊಂದು ಮಜಾ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನೋಡಿ. ಅಮ್ಮ ಬಂದ್ರು. ಅತ್ತೇನಾ? ನಂಜವ್ವ, ಈಗ ನಾ ಫೋನ್ ಮಾಡಿರೋದು ಯಾಕೆ ಅಂದರೆ ನನ್ನ ಸೊಸೆ ಸೀಮಂತವ ಮನೆಯಲ್ಲೇ ಮಡಿಕೊಂಡಿವ್ನಿ. ತೆಪ್ಪದೆ ಮನೆಯವ್ರು ಎಲ್ಲರೂ ಬರಬೇಕು ಕಣವ. ಹೌದೇ? ಸಂತೋಷ ಕಣವ, ಬರ್ತೀವಿ. ಹಂಗೆಯ ಗೋಪಾಲ ಹಿಂಗೂ ಸುಮ್ಮನ್ಗೂ ಹೇಳ್ಬಿಡು. ಆಯ್ತು, ಹೇಳ್ತೀವಿ. ಇವತ್ತೇ ಐಸಿ ಹೇಳ್ತೀವ್ನಿ ಅಂತ ಬೇಸರ ಮಾಡ್ಕೋಬೇಡ. ಆಮೇಲೆ ಪುರೋಹಿತರು ಒತ್ತಾರೆ, ಅದು ಇನ್ನು ಮಿಕ್ಕಿ ದಿವಸ ಮಾತಾಡೋಣ ನಂಜವ್ವ. ಸರಿ ಕಣವ, ಹಂಗೆ ಮಾಡು. ಫೋನ್ ಮಾಡಗ್ಲೇ? ಹ್ಞೂ. ಈಗಲೇ ನಾನು ಉಷಾಂಗ್ ನ್ಯಾಯ ಕೊಡ್ಸೋದಕ್ಕಾಗ್ಲಿಲ್ಲ ಅನ್ನೋ ಪಾಪ ಪ್ರಜ್ಞೆಲಿದ್ದೀನಿ ಅತ್ತೆ. ನಾನೇನ್ ಮಾಡ್ಲಿ? ಯಾಕೆ ಹಂಗ ಅನ್ಕೋತೀಯ ಹುಚ್ಚ ಹುಡುಗಿ? ಒಂದ್ ಕಡೆ ಸೋತೆ ಅಂದ್ರೆ ಎಲ್ಲಾ ಕಡೆ ಸೋಲ್ಬೇಕು ಅಂತ ಏನಿಲ್ವಲ್ಲ. ಈಗ ನೀನು ಧೈರ್ಯ ತಂದ್ಕೊಂಡು ಎಲ್ಲರಿಗೂ ಧೈರ್ಯ ಹೇಳ್ಬೇಕು. ಅದನ್ನ ಬಿಟ್ಟು ನೀನೇ ಹೇಗೆ ಧೈರ್ಯಗೆಟ್ಟು ನಿಂತ್ಕೊಂಡ್ರೆ ಹೇಗೆ ಹೇಳು? ನೋಡು, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನೋಡು. ಆ ಚಮತ್ಕಾರದ ಮೇಲೆ ನಂಬಿಕೆ ಇಡು. ಆ ದೇವರು ನಿನ್ ಜೊತೆ ಇದ್ದಾನೆ.
ಹೌ ವಾಸ್ ದಿಸ್ ಸೀತಾ? ಹೇಗಿದೆ? ಹಾಯ್ ಭಾರ್ಗವಿ ಅವರೇ. ಹಾಯ್ ರಾಮ್. ಹಾಯ್. ಹಾಯ್ ಲಕ್ಷ್ಮಿ. ಇವ್ರು ಯಾರು ಗೊತ್ತಲ್ಲ? ಆಫ್ ಕೋರ್ಸ್ ಚಿಕ್ಕಿ, ಹೌ ಕ್ಯಾನ್ ಐ ಫರ್ಗೆಟ್? ಡಾಕ್ಟರ್ ಅನಂತಲಕ್ಷ್ಮಿ ಅಲ್ವಾ? ಲೈಕ್ ಯಾಕೆ ಇಷ್ಟೊಂದು ಇಮೋಷನಲ್ ಆದ್ರಿ? ಇಷ್ಟ ಆಯ್ತಾ ನಿಮ್ಗೆ? ಅಳಿ ಅಂದ್ರೆ ಇಷ್ಟ ಆದ್ರೆ ಏನ್ ಬಂತು, ತಗೊಳ್ಳೋ ತಾಕತ್ತಿರ್ಬೇಕಲ್ಲ, ಅದೇ ಇಲ್ಲ ನಮ್ಮ ಹತ್ರ. ಇಷ್ಟಪಟ್ಮೇಲೆ ತಗೋಬಿಡ್ಬೇಕಪ್ಪ. ಇಷ್ಟು ಬೆಲೆ ಬಾಳೋದು ಇಟ್ಕೊಳಕ್ಕೆ ಗಟ್ಟಿ ಮನೆ ಇರ್ಬೇಕು, ಅದೇ ನಮ್ಮ ಹತ್ರ ಇಲ್ವಲ್ಲ. ನಿಮ್ಗೆ ಇಷ್ಟ ಆಯ್ತು ತಾನೇ? ತಗೊಳ್ಳಿ. ನಿಜವಾಗ್ಲು? ಅಯ್ಯೋ, ನಿಜವಾಗ್ಲು? ಯಾ, ಹಾಗಾದ್ರೆ ಸ್ವಲ್ಪ ದೊಡ್ಡದೇ ತಗೋತೀನಿ. ಖುಷಿನ ಸೆಲೆಬ್ರೇಟ್ ಮಾಡೋದಕ್ಕೆ ಪ್ರಿಪೇರ್ ಆಗ್ತಿದೆ ಮಾಮ್. ಒಂದು ವೇಳೆ ಶ್ರಾವಣಿ ಟಿ.ವಿ ನೋಡ್ತಿಲ್ಲ ಅಂದರೂ ಕಾನ್ಫರೆನ್ಸಲ್ಲಿ ಮಾವಂಗಾಗೋ ಅವಮಾನದ ಮಾತುಗಳು ಶ್ರಾವಣಿ ಕಿವಿಗೆ ನಾಟಬೇಕು. ಮಾವಂಗೆ ಶ್ರಾವಣಿ ಬಗ್ಗೆ ಕೇಳೋ ಪ್ರಶ್ನೆಗಳು, ಅವಳ ಪಕ್ಕನೆ ಬಂದು ಕೂಗಿ ಕೂಗಿ ಅವಳನ್ನ ಕೊಲ್ಲಬೇಕು. ಅದನ್ನೆಲ್ಲ ಅವಳು ಕೇಳ್ತಾ ಇದ್ರೆ ತಲೆ ಎಲ್ಲ ಚಿಟ್ಟಿಡ್ದಂಗೆ ಆಗುತ್ತೆ, ಹಿಂಸೆ ಅಂತೂ ಆಗುತ್ತೆ. ಅದಕ್ಕೆ ಸೌಂಡ್ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ವಾಲ್ಯೂಮ್ ಚೆಕ್ ಮಾಡ್ತಿದ್ದೆ. ಜಾಣತನ ಕ್ರೂರತನ ಜಾಸ್ತಿ ಆದರೆ ಇಂಥ ಯೋಚನೆ ಎಲ್ಲ ಬರುತ್ತೆ. ವೆರಿ ಗುಡ್ ಮಾಡಿ. Tulsi ji, what do you think about this family and Madhav's achievement? ಅದಕ್ಕೆ ನಿಮಗೆ ಅಣ್ಣನ ಬಗ್ಗೆ, ಅಣ್ಣನ ಸಾಧನೆ ಬಗ್ಗೆ, ಈ ಮನೆ ಬಗ್ಗೆ ಏನನ್ಸುತ್ತೆ ಅಂತ ಕೇಳ್ತಿದ್ದಾರೆ. ಅದನ್ನೆಲ್ಲ ತುಳಸಿ ಅವರು ಹೇಗೆ ಹೇಳ್ತಾರೆ? ಅವ್ರಿಗೆ ಇಂಗ್ಲಿಷ್ ಬರಲ್ವಲ್ಲ. ಇಂಗ್ಲೀಷಲ್ಲಿ ABCD ಹೇಳಕ್ ಬರ್ತಾ ಇರೋರಿಗೆ ಅಷ್ಟೆಲ್ಲ ಹೇಳಕ್ ಹೇಗೆ ಸಾಧ್ಯ? ಇದೆಲ್ಲ ಬೇಕಿತ್ತ? ಪರವಾಗಿಲ್ಲ ತುಳಸಿ ಅವರೇ, ನಿಮ್ಗೇನು ತೋಚ. I would like to say that I'm very lucky to be a part of this family.